ನಮ್ಮ ಮನಸ್ಸು ಅದೊಂದು ವಿಚಿತ್ರ ಶಕ್ತಿ ಅಲ್ವಾ? ನಮ್ಮೊಳಗೆ ಇದ್ಕೊಂಡು ನಮ್ಮ ಪರವಾಗಿಯೂ ಕೆಲಸ ಮಾಡಬಲ್ಲದು, ನಮ್ಮ ವಿರುದ್ಧವಾಗಿಯೂ ತಿರುಗಿ ಬೀಳಬಲ್ಲದು. ಅಂದ್ರೆ ನಮ್ಮ ಅತಿದೊಡ್ಡ ಮಿತ್ರನೂ ಅದೇ, ಅತಿದೊಡ್ಡ ಶತ್ರುವೂ ಅದೇ. ಹಾಗಿದ್ರೆ ಈ ಶಕ್ತಿಯನ್ನು ಪಳಗಿಸಿ ನಮ್ಮ ಜೀವನದ ನಿಯಂತ್ರಣವನ್ನು ನಮ್ಮ ಕೈಗೆ ತೆಗೆದುಕೊಳ್ಳೋದು ಹೇಗೆ? ಬನ್ನಿ ಈ ಕುರಿತು ಆಳವಾಗಿ ತಿಳಿಯೋಣ. ಒಂದು ಮಾತು ಕೇಳಿರ್ತೀವಿ, ಮನಸ್ಸನ್ನು ಗೆದ್ರೆ ಜಗತ್ತನ್ನೇ ಗೆದ್ದಂತೆ ಅಂತ. ಇದು ಸುಮ್ನೆ ಹೇಳೋ ಗಾದೆ ಮಾತಲ್ಲ, ಇದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಅನುಭವಕ್ಕೆ ಬರುವ ಒಂದು ಸತ್ಯ. ಯಾಕಂದ್ರೆ ನಮ್ಮ ಹೊರಗಿನ ಪ್ರಪಂಚವನ್ನ ರೂಪಿಸುವುದೇ ನಮ್ಮ ಒಳಗಿನ ಮನಸ್ಸು. ಹಾಗಿದ್ರೆ ಈ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋಣ. ಈ ಚರ್ಚೆಯಲ್ಲಿ ನಾವು ಮೊದಲು ಮನಸ್ಸು ಹೇಗೆ ನಮ್ಮ ಕಾಣದ ಆಡಳಿತಗಾರನಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಆಮೇಲೆ ಅದೇ ಮನಸ್ಸು ದಂಗೆ ಎದ್ರೆ ಏನಾಗುತ್ತೆ, ಆಮೇಲೆ ಮನಸ್ಸಿನ ಜೊತೆ ಒಂದು ಮೈತ್ರಿ ಯಾಕೆ ಬೇಕು ಅಂತ ಚರ್ಚಿಸಿ ಅದನ್ನು ಸಾಧಿಸುವ ದಾರಿಯನ್ನೋಡಿ ಕೊನೆಗೆ ಈ ಸಾಮರಸ್ಯದಿಂದ ಸಿಗುವ ಲಾಭಗಳೇನು ಅಂತ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ನಮ್ಮ ಮನಸ್ಸು, ನಮ್ಮ ಕಾಣದ ಆಡಳಿತಗಾರ. ನಮ್ಮ ಜೀವನದಲ್ಲಿ ಇದರ ಪಾತ್ರ ನಿಜವಾಗಿಯೂ ಏನು ಅಂತ ನೋಡೋಣ. ಅಂದ್ರೆ ನಮ್ಮ ಪ್ರತಿಯೊಂದು ಕೆಲಸ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಭಾವನೆಗಳು, ಇವೆಲ್ಲದರ ಕಂಟ್ರೋಲ್ ಸೆಂಟರ್ ಇರೋದೇ ನಮ್ಮ ಮನಸ್ಸು. ನಾವು ಏನು ಯೋಚಿಸ್ತೀವಿ, ಏನು ಮಾಡ್ತೀವಿ, ಎಲ್ಲವನ್ನೂ ನಿರ್ದೇಶಿಸೋದೇ ಈ ಕಾಣದ ಶಕ್ತಿ. ನಮ್ಮ ಜೀವನದ ಪ್ರತಿ ಕ್ಷಣವನ್ನೂ ರೂಪಿಸೋದು ಇದೇ. ಇದನ್ನೊಂದು ಸೂತ್ರಧಾರಿಗೆ ಹೋಲಿಸ್ಕೋದು. ಸ್ಟೇಜ್ ಮೇಲೆ ಬೊಂಬೆಗಳು ಕುಣಿತಾ ಇರುತ್ತೆ, ಆದ್ರೆ ಅದರ ದಾರ ಯಾರ ಕೈಲಿರುತ್ತೆ? ತೆರೆ ಹಿಂದೆ ಇರುವ ಸೂತ್ರಧಾರಿಯ ಕೈಯಲ್ಲಿ. ಹಾಗೆಯೇ ನಮ್ಮ ಜೀವನ ಅನ್ನೋ ನಾಟಕದಲ್ಲಿ ನಮ್ಮ ಮನಸ್ಸೇ ಆ ಸೂತ್ರಧಾರಿ. ತೆರೆಮರೆಯಲ್ಲಿದ್ದುಕೊಂಡು ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ಎಂಥ ಅದ್ಭುತ ಕಲ್ಪನೆ ಅಲ್ವಾ? ಸರಿ, ಮನಸ್ಸು ನಮ್ಮ ಆಡಳಿತಗಾರ ಅಂತ ಗೊತ್ತಾಯ್ತು. ಆದ್ರೆ ಈ ಆಡಳಿತಗಾರನೇ ನಮ್ಮ ವಿರುದ್ಧ ತಿರುಗಿಬಿದ್ರೆ, ದಂಗೆ ಎದ್ರೆ ಆಗೇನಾಗುತ್ತೆ? ಇದು ನಮ್ಮ ಆಂತರಿಕ ಸಂಘರ್ಷದ ಅತಿದೊಡ್ಡ ಸವಾಲು. ಒಂದೇ ಮನಸ್ಸಿಗೆ ಎರಡು ಮುಖ. ಒಂದು ಕಡೆ ಶಾಂತ ಮನಸ್ಸು, ತುಂಬಾ ಸ್ಪಷ್ಟವಾಗಿ ಸಮತೋಲನದಿಂದ ಇರುತ್ತೆ, ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ. ಇನ್ನೊಂದು ಕಡೆ ಅಲ್ಲೋಲ ಕಲ್ಲೋಲವಾದ ಮನಸ್ಸು, ಆತಂಕ, ಗೊಂದಲ ಎಲ್ಲವನ್ನೂ ನಾಶ ಮಾಡುತ್ತೆ. ಈ ಎರಡರ ನಡುವಿನ ವ್ಯತ್ಯಾಸ ತುಂಬಾ ದೊಡ್ಡದು. ಹಾಗೆ ಕಂಟ್ರೋಲ್ ತಪ್ಪಿದ ಮನಸ್ಸಿನಿಂದ ಏನೆಲ್ಲ ಆಗುತ್ತೆ? ನಿರಂತರ ಒತ್ತಡ, ಟೆನ್ಷನ್, ಬೇರೆಯವರ ಯಶಸ್ಸು ನೋಡಿ ಹೊಟ್ಟೆ ಕಿಚ್ಚುಪಡೋದು, ಯಾವ ಕೆಲ್ಸದಲ್ಲೂ ಗಮನ ಕೊಡಕ್ಕಾಗ್ದೆ ಸೋತ್ ಹೋಗೋದು. ಇದನ್ನು ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ, ಒಂದು ಹಾಳು ಬಿದ್ದ ಮನೆಯಲ್ಲಿ ಬಾಡಿಗೆದಾರನಾಗಿರುವ ಹಾಗೆ ಅಂತ. ಆ ಸ್ಥಿತಿ ಯೋಚಿಸಿದ್ರೇನೆ ಒಂಥರ ಆಗತ್ತೆ. ಅಷ್ಟೇ ಅಲ್ಲ, ಈ ದಂಗೆ ಎದ್ದ ಮನಸ್ಸು ಬರೀ ನಮ್ಮ ಮಾನಸಿಕ ಆರೋಗ್ಯವನ್ನಲ್ಲ, ನಮ್ಮ ದೈಹಿಕ ಆರೋಗ್ಯವನ್ನೂ ಹಾಳು ಮಾಡುತ್ತೆ. ಯಾಕಂದ್ರೆ ಮನಸ್ಸು ಮತ್ತು ದೇಹ ಇವು ಬೆಸ್ಟ್ ಫ್ರೆಂಡ್ಸ್ ಇದ್ದಾಗೆ. ಮನಸ್ಸಿಗೆ ನೋವಾದ್ರೆ ಅದರ ಪರಿಣಾಮ ದೇಹದ ಮೇಲೂ ಆಗೇ ಆಗತ್ತೆ. ಓಕೆ, ಈಗ ಈ ಆಂತರಿಕ ಹೋರಾಟವನ್ನ ಬೇರೆ ರೀತಿ ನೋಡೋಣ. ಇದೊಂದು ಸಂವಾದ, ಅಥವಾ ಮನಸ್ಸಿನ ಜೊತೆ ಒಂದು ಮೈತ್ರಿ ಮಾಡ್ಕೊಳ್ಳೋಕೆ ಮಾಡುವೊಂದು ಮನವಿ ಅಂತ ಅನ್ಕೊಳ್ಬಹುದು. ಮನಸ್ಸನ್ನೇ ಒಂದು ವ್ಯಕ್ತಿ ಅಂತ ಭಾವಿಸಿ ಕೇಳಿದ್ರೆ ಹೇಗಿರುತ್ತೆ? ಓ ಮನಸ್ಸೆ, ನಿನ್ನದೇ ಒಳಿತಿಗೆ ನೀನು ಯಾಕೆ ವಿರುದ್ಧವಾಗಿ ನಡೀತಿದೀಯಾ? ಹೀಗೆ ಕೇಳಿದಾಗ ನಮ್ಮೊಳಗಿನ ಸಂವಾದಕ್ಕೆ ಒಂದು ಹೊಸ ಆಯಾಮ, ಒಂದು ಆಳ ಸಿಗುತ್ತಲ್ವಾ? ಹಾಗೆಯೇ ಓ ಮನಸ್ಸೇ, ನಿನ್ನ ಈ ಮುನಿಸನ್ನು ನಿಲ್ಲಿಸು ಅಂತ ಹೇಳಿದಾಗ ಅದು ಹೇಗೆ ಕೇಳಿಸ್ತೆ ಅಂದ್ರೆ ಒಂದು ಹಠಮಾರಿ ಮಗುವನ್ನು ಸಮಾಧಾನ ಮಾಡಿದ ಹಾಗೆ. ನಿಜವಾಗ್ಲೂ ಕೆಲವೊಮ್ಮೆ ನಮ್ಮ ಮನಸ್ಸು ಹಾಗೆಯೇ ವರ್ತಿಸುತ್ತೆ. ಆ ಮಗುವಿನ ಹೋಲಿಕೆಯನ್ನೇ ಮುಂದುವರಿಸೋಣ. ಒಂದು ಮಗುವು ತನ್ನದೇ ಆಟಿಕೆ ಸಾಮಾನನ್ನು ಮುರಿದು ಹಾಕಿದ್ರೆ ಹೇಗೆ? ಹಾಗೆಯೇ ಕಂಟ್ರೋಲಿಲ್ಲದ ಮನಸ್ಸು ತನ್ನ ಸಾಮರ್ಥ್ಯವನ್ನು ಹಾಳು ಮಾಡಿ ತನ್ನ ಖುಷಿಯನ್ನೇ ನಾಶ ಮಾಡಿಕೊಳ್ಳುತ್ತೆ. ಸರಿ, ಸಮಸ್ಯೆಯ ಬಗ್ಗೆ ಮಾತಾಡಿದ್ದು ಸಾಕು. ಈಗ ಪರಿಹಾರದ ಕಡೆ ಗಮನಹರಿಸೋಣ. ಮನಸ್ಸನ್ನು ನಮ್ಮ ವಶಕ್ಕೆ ತಗೊಳ್ಳೋದು ಹೇಗೆ? ಮಾನಸಿಕ ಪ್ರಭುತ್ವ ಸಾಧಿಸೋಕೆ ಇರೋ ದಾರಿ ಯಾವುದು ಅಂತ ನೋಡೋಣ. ಮನಸ್ಸನ್ನ ಬ್ಯಾಲೆನ್ಸಲ್ಲಿಡೋಕೆ 4 ಮುಖ್ಯ ಸ್ತಂಭಗಳಿವೆ. ಮೊದಲನೇದಾಗಿ ಅಲರ್ಟ್ನೆಸ್, ಅಂದ್ರೆ ನಮ್ಮ ಯೋಚನೆಗಳ ಬಗ್ಗೆ ನಮಗೆ ಅರಿವಿರ್ಬೇಕು. ಎರಡನೇದು ಥಾಟ್ ಫ್ಲೋ, ನಮ್ಮ ಕಲ್ಪನೆಗಳನ್ನ ಒಂದು ಒಳ್ಳೆ ದಾರಿಯಲ್ಲಿ ಹರಿಬಿಡೋದು. ಮೂರನೇದು ಬಿಹೇವಿಯರ್, ನಮ್ಮ ಗುರಿ ಏನಿದೆ ಅದಕ್ಕೆ ತಕ್ಕಂತೆ ನಮ್ಮ ಕೆಲಸ ಇರಬೇಕು. ಕೊನೆಯದಾಗಿ ಆಟಿಟ್ಯೂಡ್, ಅಂದ್ರೆ ನಮ್ಮ ಮನೋಭಾವ ಯಾವಾಗ್ಲೂ ಪಾಸಿಟಿವ್ ಆಗಿರೋದು. ಹಾಗೆಯೇ ಮಾನಸಿಕ ಶಿಸ್ತು ಬೆಳೆಸ್ಕೊಳ್ಳೋಕೆ ಕೆಲವು ಸರಳ ಟೂಲ್ಸ್ ಇವೆ. ಪ್ರತಿದಿನ ಒಂದು ಪ್ಲಾನ್ ಮಾಡ್ಕೊಳ್ಳೋದು, ಆಸೆಗಳನ್ನು ರಿಯಾಲಿಟಿಗೆ ತಕ್ಕಂತೆ ಇಟ್ಕೊಳ್ಳೋದು, ಬೇರೆಯವರು ಯಶಸ್ಸು ಕಂಡ್ರೆ ಅಸೂಯೆ ಪಡೋದು ಬಿಟ್ಟು ಅವರಿಂದ ಕಲಿಯೋದು, ಹೀಗೆ ಸ್ವಲ್ಪ ಆತ್ಮಾವಲೋಕನ, ಅಧ್ಯಯನ ಮಾಡೋದು. ಇವೆಲ್ಲ ತುಂಬಾ ಸಹಾಯ ಮಾಡುತ್ತೆ. ಓಕೆ, ಇದೆಲ್ಲ ಮಾಡಿದ್ರೆ
ಮನಸ್ಸನ್ನ ನಮ್ಮ ಸ್ನೇಹಿತನಾಗಿ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ಅದರ ಪ್ರತಿಫಲಗಳೇನು? ಬನ್ನಿ ಅದನ್ನ ನೋಡೋಣ. ಮನಸ್ಸಿನ ಸ್ವಭಾವವನ್ನು ಸಂಕ್ಷಿಪ್ತವಾಗಿ ಹೇಳೋಕೆ ಒಂದು ಅದ್ಭುತ ರೂಪಕ ಇದೆ. ಮನಸ್ಸು ಒಂದು ಇಬ್ಬಾಯಿಯ ಕತ್ತಿ. ಇದನ್ನ ಒಳ್ಳೆಯದಕ್ಕೂ ಬಳಸಬಹುದು, ಕೆಟ್ಟದಕ್ಕೂ ಬಳಸಬಹುದು. ಆ ಆಯ್ಕೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ಇಲ್ಲಿ ನೋಡಿ, ಕಂಟ್ರೋಲ್ ಇಲ್ಲದೆ ಇರೋ ಮನ್ಸು ನಮ್ಮ ದೊಡ್ಡ ಶತ್ರು. ಒಂದು ಪಂಜ್ರ, ಒಂದು ಕಾಡು ಮೃಗಡ ಹಾಗೆ. ಆದ್ರೆ ಅದನ್ನೇ ಕಂಟ್ರೋಲ್ ಮಾಡಿದ್ರೆ ಅದೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಒಂದು ಸಾಮ್ರಾಜ್ಯವೇ ನಮ್ಮ ಕೈ ಸೇರಿದ ಹಾಗೆ, ಒಬ್ಬ ಜ್ಞಾನಿ ಸಲಹೆಗಾರ ಸಿಕ್ಕಾಗೆ. ಇದೇ ನಮ್ಮ ಗುರಿ. ಮನಸ್ಸು ನಮ್ಜೊತೆ ಸೇರ್ಕೊಂಡ್ರೆ ಒಂದ್ ಶಾಪವನ್ನು ಕೂಡ ವರವಾಗಿ ಬದಲಾಯಿಸಬಹುದು ಅಂತ ಹೇಳ್ತಾರೆ. ಈ ಭರವಸೆ ತುಂಬಾ ಮುಖ್ಯ. ನಮ್ಮ ಪರಿಸ್ಥಿತಿ ಹೇಗೆ ಬೇಕಾದ್ರೂ ಇರ್ಲಿ, ಬದಲಾವಣೆ ಸಾಧ್ಯ. ಮನಸ್ಸಿನ ಜೊತೆ ಒಂದು ಒಳ್ಳೆ ಸ್ನೇಹ ಮಾಡ್ಕೊಂಡ್ರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತೆ. ಹಾಗಿದ್ರೆ ಕೊನೆಗೆ ನಾವೆಲ್ಲ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ನಮ್ಮ ಮನಸ್ಸು ನಮ್ಗೆ ಯಜಮಾನನಾಗಿ ನಮ್ಮ ಮೇಲೆ ರಾಜ್ಯಭಾರ ಮಾಡ್ತಿದ್ಯಾ? ಅಥವಾ ಒಬ್ಬ ಉತ್ತಮ ಸೇವಕನಾಗಿ ನಮ್ಗೆ ಸೇವೆ ಸಲ್ಲಿಸ್ತಿದ್ಯಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ನಮ್ಮ ಮುಂದಿನ ದಾರಿಯನ್ನು ನಿರ್ಧರಿಸ